ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಮ್ಮಮ್ಮ ಸೇರಿಕೊಂಡು ಇಬ್ಬರು ಮದ್ದೂರು ವಡೆ ಮಾಡ್ತಾ ಇದ್ದೀವಿ. ಈ ಮದ್ದೂರು ವಡೆ ಮಾಡೋದು ತುಂಬ ಸಿಂಪಲ್ಲು ಆ್ಯಕ್ಚುಲಿ. 1 ಕಪ್ ಅಕ್ಕಿ ಹಿಟ್ಟು ತೊಗೋಬೇಕು, 1 ಕಪ್ಪು ಗೋಧಿ ಹಿಟ್ಟು ಆ್ಯಂಡ್ 1 ಕಪ್ಪು ರವೆ ತೊಗೊಬೇಕು. ಇದಕ್ಕೆ ಬಿಳಿ ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಳಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಕಡಲೆ ಬೀಜನ ಸ್ವಲ್ಪ ಹುರಿದ್ಬಿಟ್ಟು ಬರೀ 1 ಸುತ್ತು ಮಾತ್ರ ಮಿಕ್ಸಿಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅಕಸ್ಮಾತ್ ನಿಮಗೆ ಖಾರದ ಪುಡಿ ಬೇಡ ಅಂದರೆ ಮೆಣಸಿನ್ಕಾಯಿ ಕೂಡ ಹಾಕೊಬೋದು, 3 ಇಂದ 4. ಮತ್ತು ಉಪ್ಪು ಹಾಕ್ಕೊಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಮ್ಮಮ್ಮ 1 ಇಡಿ ಹಾಕ್ತಾಯಿದ್ದಾರೆ ನುಣ್ಣುಪ್ಪು. ಇದನ್ನು ಚೆನ್ನಾಗಿ ಕೈಯಲ್ಲೇ ಫಸ್ಟು ಕಲಸಿ, ನೀರು ಹಾಕೋದಕ್ಕೂ ಮುಂಚೆನೇ. ಇದು ಮಿಕ್ಸ್ ಮಾಡಿದ ನಂತರ ಕರಿಬೇವು ಮತ್ತು ಕೊತ್ತಂಬರಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಚ್ಚಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಮತ್ತು 2 ಕಪ್ಪು ಈರುಳ್ಳಿ ಕೂಡ ಮಿಕ್ಸ್ ಮಾಡಬೇಕು. ಇಲ್ಲಿ ನಮ್ಮಮ್ಮ 2 ಕಪ್ಪಲ್ಲಿ ಹಾಕು ಅಂತ ಹೇಳಿದ್ದಕ್ಕೆ ಮತ್ತೆ ಅದರಿಂದ ತೆಗೆದು ವಾಪಸ್ಸು ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ತಿದ್ದಾರೆ. ನಾವು 4 ರಿಂದ 5 ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀವಿ. ಇದನ್ನು ಸಣ್ಣದಾಗಿ ಹಚ್ಚಬೇಕು. ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡದಾಯಿತು, ನಮ್ಮಮ್ಮ ಅದಕ್ಕೂ ಬೈದರು ನನಗೆ. ಸೊ ನೀವು ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಸಣ್ಣಗೆ ಹಚ್ಚಿದಷ್ಟು ತಟ್ಟೋದಕ್ಕೆ ಈಸಿ ಆಗುತ್ತೆ. ತಟ್ಟಬೇಕಾದ್ರೆ ದೊಡ್ಡ ಈರುಳ್ಳಿ ಆದರೆ ಕಟ್ ಆಗುತ್ತೆ, ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟು ಇದು ನೀರು ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಹಂಗೆ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಿಡಿ, ಸೌಟಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಫಸ್ಟು ಸುಡ್ತಾ ಇರುತ್ತೆ, ಅದಕ್ಕೆ ಅದಾದಮೇಲೆ ತಿರ್ಗಾ ಕೈಯಲ್ಲಿ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ತುಂಬ ತೆಳ್ಳಗೂ ಮಾಡ್ಕೊಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೊಬಾರ್ದು. ಚಪಾತಿ ಹಿಟ್ಟು ಕಲಿಸ್ತಾರಲ್ಲ ಅದಕ್ಕಾದರೆ ಸಾಕು. ನಾನಂತೂ ನಮ್ಮಮ್ಮನ ಯಾವಾಗಲೂ ಕೇಳ್ತಾನೆ ಇರ್ತೀನಿ, ಏನಾದರೂ ರುಚಿಯಾಗಿ ಮಾಡಿಕೊಡು, ಬಿಸಿಯಾಗಿ ಮಾಡಿಕೊಡು, ಚಳಿ ಟೈಮಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಪಾಪ ಅದಕ್ಕೆ ನಮ್ಮಮ್ಮ ಮಾಡ್ತಾಯಿದ್ದಾರೆ. ನಾನು ಮೈಸೂರು ಹೋಗುವಾಗ ತಿಂತಾಯಿದ್ದೆ ಟ್ರೈನಲ್ಲಿ. ಆ್ಯಕ್ಚುಲಿ 15 ರುಪೀಸ್ ಇತ್ತು ಅವಾಗ. ಫೋನ್ಪೇ ಎಲ್ಲ ತೊಗೋತಾನೆ ಇರಲಿಲ್ಲ ಅವರು, ಕ್ಯಾಶೇ ಕೊಡಬೇಕಿತ್ತು. ಕ್ಯಾಶ್ ಇರ್ತಿರ್ಲಿಲ್ಲ ನನ್ನ ಹತ್ರ. ಅವಾಗ ನನ್ನ ಫ್ರೆಂಡ್ ಪಾಪ ತಗೊಡೋಳು. ಅದು ನೆನಪು ನನಗೆ ಮದ್ದೂರು ವಡೆ ಅಂದಾಗ. ಅದಾದಮೇಲೆ ನಮ್ಮಮ್ಮನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರ ಅಮ್ಮನಿಂದ ಕಲ್ತ್ಕೊಂಡು. ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮನೂ ಆ್ಯಕ್ಚುಲಿ. ಸೊ ಈಗ ಅದಕ್ಕೆ ಕಲಿಸ್ಕೊಂಡು ಆದಮೇಲೆ ಚೆನ್ನಾಗಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಬಿಟ್ಬಿಟ್ಟು ಕರಿಬೇಕಷ್ಟೇ, ಸಿಂಪಲ್. ನಮ್ಮ ಕಡೆ ಎಣ್ಣೆಲ್ಲಿ ಹಾಕಿ ಕರಿಯೋದು ಅಂತಾರೆ, ನೀವೆಲ್ಲ ಏನು ಹೇಳ್ತಿರೋ ಗೊತ್ತಿಲ್ಲ ನನಗೆ. ನೋಡಿ, ಈ ಥರ ಉಂಡೆಗಳು ಮಾಡ್ಕೋಬೇಕು. ಈ ಉಂಡೆನ ಒಂದು ಪೇಪರ್ ಅಥವಾ ಬಟರ್ ಶೀಟ್ ಅಂತ ಸಿಗುತ್ತೆ, ಅದರಲ್ಲಿ ತಟ್ಟಿ ಹಿಂಗೆ ಎಣ್ಣೆಲಿ ಬಿಡಬೇಕು. ತಟ್ಟಬೇಕಾದ್ರೂ ನೀರೆಲ್ಲ ಬಳಸಬೇಡಿ, ಎಣ್ಣೆನೇ ಯೂಸ್ ಮಾಡಿ. ಎಣ್ಣೆ ಹಾಕ್ಕೊಂಡು ಹೆಂಗೆ ಒಬ್ಬಟ್ಟು ತಟ್ತಾರಲ್ಲ ಹಂಗೆ ತಟ್ಟಬೇಕು ಅಷ್ಟೇ. ತಟ್ಟಿದಾದ್ಮೇಲೆ ಇದನ್ನು ಎಣ್ಣೆಗೆ ಹಾಕಿ ಕರೆದು ತಿನ್ನಿ. ತುಂಬ ಕಪ್ಪಾಗೋವರೆಗೂ ಬೇಯಿಸ್ಬೇಡಿ ಅದನ್ನು, ಜಸ್ಟ್ ಬ್ರೌನ್ ಕಲರ್ ಆಗಬೇಕು ಅಷ್ಟೇ. ಆ ಬಬಲ್ಸ್ ಬರೋದು ಕಡಿಮೆ ಆಗುತ್ತಲ್ಲ ಆವಾಗ ಬೆಂದಿದೆ ಅಂತ ಅರ್ಥ ಅದು. ಸೊ ಅದಾದಮೇಲೆ ತೆಗೆದ್ಬಿಡಿ. ನೋಡಿ, ಇಷ್ಟೇ ಸಿಂಪಲ್ ಆ್ಯಕ್ಚುಲಿ ಮದ್ದೂರು ವಡೆ ಮಾಡೋದು. ನೀವೆಲ್ಲ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೆಯ್ಟ್ ನಮ್ಮಮ್ಮ ಏನೋ ಹೇಳ್ತಾರಂತೆ, ಕೇಳಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.